ಹೈದರಾಬಾದ್ ಡ್ರಗ್ ರಾಕೆಟ್ ಪ್ರಕರಣ ಟಾಲಿವುಡ್ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಘಟಾನುಘಟಿಗಳಿಗೆಲ್ಲ ಎಸ್ಐಟಿ ನೋಟಿಸ್ ಅನ್ನು ಜಾರಿ ಮಾಡಿದ್ದು ದಿನಕ್ಕೊಬ್ಬರಂತೆ ವಿಚಾರಣೆ ನಡೀತಾ ಇದೆ. ಇವತ್ತು ಟಾಲಿವುಡ್ನ ಮತ್ತೊಬ್ಬ ಫೇಮಸ್ ಪರ್ಸನಾಲಿಟಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಡ್ರಗ್ ರಾಕೆಟ್ನಲ್ಲಿ ಟಾಲಿವುಡ್ ಸ್ಟಾರ್ಸ್ ಭಾಗಿ. ಇಂದು ವಿಚಾರಣೆಗೆ ಹಾಜರಾಗಲಿರೋ ನಟ ಸುಬ್ಬುರಾಜು. ಹೈದರಾಬಾದ್ ಪೊಲೀಸರು ಭೇದಿಸಿದ ಡ್ರಗ್ ರಾಕೆಟ್ ಪ್ರಕರಣ ದಿನೇ ದಿನೇ ಸಂಚಲನವನ್ನುಂಟು ಮಾಡುತ್ತಿದೆ. ಈ ಡ್ರಗ್ ರಾಕೆಟ್ನಲ್ಲಿ ಟಾಲಿವುಡ್ನ ಘಟಾನುಘಟಿಗಳು ಭಾಗಿಯಾಗಿರುವ ಬಗ್ಗೆ ವಿಶೇಷ ತನಿಖಾ ತಂಡಕ್ಕೆ ಅನುಮಾನವಿತ್ತು. ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಿರೋ ಎಸ್ಐಟಿ ಟಾಲಿವುಡ್ನ 10 ಮಂದಿಗೆ ನೋಟಿಸ್ ಕೊಟ್ಟಿತ್ತು. ಇದೀಗ ದಿನಕ್ಕೊಬ್ಬರಂತೆ ಟಾಲಿವುಡ್ ಸ್ಟಾರ್ಗಳ ವಿಚಾರಣೆ ನಡೆದಿದೆ. ಇಂದು ಟಾಲಿವುಡ್ನ ಪೋಷಕ ನಟ ಪಿ ಸುಬ್ಬುರಾಜ್ ಎಸ್ಐಟಿ ಎದುರು ಹಾಜರಾಗಲಿದ್ದಾರೆ. ಪೂರಿ ಜಗನ್ನಾಥ್ ನಿರ್ದೇಶನದ ರವಿತೇಜ ನಟನೆಯ ಅಮ್ಮ ನನ್ನ ಓ ತಮಿಳ್ ಮಾಯ್ ಚಿತ್ರದ ಮೂಲಕ ಸುಬ್ಬುರಾಯ್ ಡೆಬ್ಯೂ ಮಾಡಿದ್ರು. ವಿಚಿತ್ರ ಅಂದ್ರೆ ಈ ಡ್ರಗ್ ರಾಕೆಟ್ ಪ್ರಕರಣದಲ್ಲಿ ಪೂರಿ ಜಗನ್ನಾಥ್ ಹಾಗೂ ರವಿತೇಜ ಹೆಸರು ಕೂಡ ಕೇಳಿ ಬಂದಿದೆ. ಎಸ್ಐಟಿ ಇವರಿಗೂ ನೋಟಿಸ್ ನೀಡಿದೆ. ಮೊನ್ನೆಯಷ್ಟೇ ನಿರ್ದೇಶಕ ಪೂರಿ ಜಗನ್ನಾಥ್ರನ್ನ ಎಸ್ಐಟಿ ಅಧಿಕಾರಿಗಳು 10 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಇನ್ನು ನಿನ್ನೆ ಟಾಲಿವುಡ್ನ ಫೇಮಸ್ ಕ್ಯಾಮರಾಮನ್ ಶ್ಯಾಮ್ ಕೆ ನಾಯ್ಡು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಸತತ 6 ಗಂಟೆಗಳ ಕಾಲ ಅಧಿಕಾರಿಗಳು ಶ್ಯಾಮ್ ಕೆ ನಾಯ್ಡು ವಿಚಾರಣೆ ನಡೆಸಿದ್ದಾರೆ. ಜುಲೈ 2ರಂದು ಬೆಳಕಿಗೆ ಬಂದ ಡ್ರಗ್ ರಾಕೆಟ್ಗೆ ಅದರ ಕಿಂಗ್ ಪಿನ್ ಕೆಲ್ವಿನ್ ಜೊತೆ ಏನು ಸಂಬಂಧ? ಇವರೆಲ್ಲ ಡ್ರಗ್ ಅಡಿಕ್ಟ್ಗಳ ಅಥವಾ ಬೇರೆ ಯಾವ ರೀತಿಯಲ್ಲಿ ಡ್ರಗ್ ರಾಕೆಟ್ನಲ್ಲಿ ಭಾಗಿಯಾಗಿದ್ರು ಅನ್ನೋ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಗ್ ರಾಕೆಟ್ಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ 12 ಮಂದಿಯನ್ನ ಬಂಧಿಸಲಾಗಿದೆ. ಇದರಲ್ಲಿ ನಾಸಾದ ಮಾಜಿ ಏರೋಸ್ಪೇಸ್ ಇಂಜಿನಿಯರ್ ದುಂಡು ಅನೀಶ್ ಕೂಡ ಒಬ್ಬ. ಘಟಾನುಘಟಿಗಳ ಹೆಸರೇ ಈ ಡ್ರಗ್ ರಾಕೆಟ್ನಲ್ಲಿ ತಗಲಾಕೊಂಡಿದ್ದು ಎಸ್ಐಟಿ ತನಿಖೆ ಬಳಿಕ ಅದಿನ್ನೇನು ನಿಗೂಢ ರಹಸ್ಯಗಳು ಹೊರಬರುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.